ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಿದ್ದೀನಿ. ನಾನು ಇವತ್ತು ನಿಮಗೆ ನೆಲಗದ್ರನಹಳ್ಳಿ ನಿಯರಲ್ಲಿ ಒಂದು ಸೈಟ್ ತೋರಿಸ್ತಾ ಇದ್ದೀನಿ. ನೋಡಿ, ರೋಡ್ ಬಂದು ಪಿಳ್ಳಪ್ಪ ಬಡಾವಣೆ ಅಂತ ಲೇಔಟ್ ಹೆಸರು ಕೂಡ ಹೇಳ್ಬಿಡ್ತೀನಿ. ರೋಡ್ ಬಂದು ನಿಮಗೆ 25 ಅಡಿ ರೋಡ್ ಇದೆ. ಲೇಔಟ್ ಹೆಸರು ಪಿಳ್ಳಪ್ಪ ಬಡಾವಣೆ ಅಂತ. ಸೈಟ್ ಮೆಜರ್ಮೆಂಟ್ ಬಂದು 30-40 ವೆಸ್ಟ್ ಫೇಸು. ನೀವು ರೋಡ್ ನೋಡಿ, ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಆಲ್ರೆಡಿ ಮನೆಗಳು ನೋಡೋದಾದರೆ ನೋಡಿ, ಲೊಕ್ಯಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಒಳ್ಳೆ ಹೈ-ಫೈ ಮನೆಗಳೇ ಇರೋದು. ಈ ಲೇಔಟು ಕನ್ವರ್ಷನ್ ಕೂಡ ಆಗಿದೆ. ನಿಮಗೆ ಲೇಔಟ್ ಕನ್ವರ್ಷನ್ ಆಗಿದೆ. ಪಿಳ್ಳಪ್ಪ ಬಡಾವಣೆ ವೆಸ್ಟ್ ಫೇಸು. ಮೆಜರ್ಮೆಂಟು ಬಂದು 30-40. ನಿಜವಾಗೂ ಲೇಔಟ್ ಕೂಡ ಚೆನ್ನಾಗಿದೆ, ಒಳ್ಳೆ ಲೇಔಟಲ್ಲಿದೆ. ನಿಮಗೆ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದು ಒಂದು 200 ಮೀಟ್ರ್ ಆಗ್ಬೋದು. ಆ ಮೇಯ್ನ್ ರೋಡು ಅವಾಗ 200 ಮೀಟ್ರಲ್ಲೇ ಸಿಗುತ್ತೆ. ನಿಮಗೆ ನೆಲಗದ್ರನಹಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಅರ್ಧ ಕಿಲೋಮೀಟ್ರಿಂದ 3/4 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. ನಿಮಗೆ ಇದು ಇನ್ನು ಒಳ್ಳೊಳ್ಳೆ ಲೇಔಟ್ ಅಂದರೆ HMT ಲೇಔಟು ಮತ್ತು ಗೃಹಲಕ್ಷ್ಮಿ ಬಡಾವಣೆ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಇದಕ್ಕೆ ಅಟ್ಯಾಚ್ ಸಿಗುವಂಥ. ಗೃಹಲಕ್ಷ್ಮಿ ಬಂದು ಅಟ್ಯಾಚ್ ಸಿಗುತ್ತೆ. HMT ಅದಾದಮೇಲೆ ಸಿಗುವಂಥದ್ದು. ನೋಡಿ, ಈ ಕಡೆ ಬಂದು ಈ ಥರ ಇದೆ ಏರಿಯಾ. ನಿಮಗೆ ಚೆನ್ನಾಗಿ ಡೆವಲಪ್ ಆಗಿದೆ ಫ್ರೆಂಡ್ಸ್. ನೋಡಿ, ಒಳ್ಳೆ ಸೈಟು ತೋರಿಸ್ತಾ ಇದ್ದೀನಿ. ಕನ್ವರ್ಷನ್ ಆಗಿದೆ. ಬಿ ಖಾತಾ ಈ ಸೊತ್ತು ಕೂಡ ಇದೆ. ಲೇಔಟ್ ಚೆನ್ನಾಗಿದೆ. ಮತ್ತು ನೀವು ಸೈಟನ್ನ ಒಂದು ಸಾರಿ ನಾನು ಕರೆಕ್ಟಾಗಿ ತೋರಿಸ್ತೀನಿ. ನೋಡಿ, ಈ ಮನೆಯಿಂದ ನಿಮಗೆ ಸೈಟು 30 ಫೀಟ್ ಬರುತ್ತೆ, ಅಲ್ಲಿವರೆಗೂ ಬರುತ್ತೆ. ಆ ಕಲ್ಲು ಬಿದ್ದಿದೆಯಲ್ಲ, ಅಲ್ಲಿವರೆಗೂ 30 ಫೀಟು. ಒಳಗಡೆಗೆ ಅಲ್ಲೊಂದು ಕಲ್ಲು ನೆಟ್ಟಿದ್ದಾರೆ ನೋಡಿ, ಕಾಣಿಸುತ್ತಾ? ಆ ಕಲ್ಲು ನೆಟ್ಟಿದ್ದಾರಲ್ಲ, ಆ ಕಲ್ಲು ಕಾಣಲ್ಲ. ಕಲ್ಲು ಕಾಣ್ತಾ ಇದೆ ನೋಡಿ, ಈ ನೇರದಲ್ಲಿ ಕಾಣ್ತಾ ಇದೆ. ಅಲ್ಲಿವರೆಗೂ ಬರುತ್ತೆ 40 ಫೀಟು. ಈ ಮನೆ ಏನಿದೆ ಆ ನೇರಕ್ಕೆ ಬರುತ್ತೆ. ಈ ಕಡೆ ಯಾವುದೇ ರೀತಿಯ ಇದಿಲ್ಲ, ಎಲ್ಲ ಸ್ಕ್ವೇರ್ ಆಗಿದೆ. ಸೈಟು 30-40 ಇದೆ. ಇನ್ನೊಂದು ಸರಿ ಇದ್ರ ಡೀಟೇಲ್ಸ್ ಹೇಳ್ತೀನಿ. ಮೆಜರ್ಮೆಂಟ್ ಬಂದು 30-40 ವೆಸ್ಟ್ ಫೇಸು. ರೇಟ್ ಬಂದು 8.5. ಖಾತಾ ಬಂದು B. ಈ ಸೊತ್ತಡಿ ಇದೆ. ಯಾರೆಲ್ಲ ಬೇಕು ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೈಟ್ ಚೆನ್ನಾಗಿದೆ ಫ್ರೆಂಡ್ಸ್. ಮೆಟ್ರೋ ತೊಗೊಳ್ಳೋದಾದರೆ ನಿಮಗೆ 2.5 3 ಕಿಲೋಮೀಟ್ರು, ಮ್ಯಾಕ್ಸಿಮಮ್ 2.5 ಕಿಲೋಮೀಟ್ರ್ ಆಗುತ್ತೆ ಮೆಟ್ರೋ ನಾಗ್ಸಂದ್ರ. ಈ ಲೇಔಟು ಕನ್ವರ್ಷನ್ ಕೂಡ ಆಗಿದೆ. ನಿಮಗೆ ಲೇಔಟ್ ಕನ್ವರ್ಷನ್ ಆಗಿದೆ. ಪಿಳ್ಳಪ್ಪ ಬಡಾವಣೆ ವೆಸ್ಟ್ ಫೇಸು. ಮೆಜರ್ಮೆಂಟು ಬಂದು 30-40. ನಿಜವಾಗೂ ಲೇಔಟ್ ಕೂಡ ಚೆನ್ನಾಗಿದೆ, ಒಳ್ಳೆ ಲೇಔಟಲ್ಲಿದೆ. ನಿಮಗೆ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದು ಒಂದು 200 ಮೀಟ್ರ್ ಆಗ್ಬೋದು. ಆ ಮೇಯ್ನ್ ರೋಡು ಅವಾಗ 200 ಮೀಟ್ರಲ್ಲೇ ಸಿಗುತ್ತೆ. ನಿಮಗೆ ನೆಲಗದ್ರನಹಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಅರ್ಧ ಕಿಲೋಮೀಟ್ರಿಂದ 3/4 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. ನಿಮಗೆ ಇದು ಇನ್ನು ಒಳ್ಳೊಳ್ಳೆ ಲೇಔಟ್ ಅಂದರೆ HMT ಲೇಔಟು ಮತ್ತು ಗೃಹಲಕ್ಷ್ಮಿ ಬಡಾವಣೆ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಇದಕ್ಕೆ ಅಟ್ಯಾಚ್ ಸಿಗುವಂಥದ್ದು. ಗೃಹಲಕ್ಷ್ಮಿ ಬಂದು ಅಟ್ಯಾಚ್ ಸಿಗುತ್ತೆ. HMT ಅದಾದಮೇಲೆ ಸಿಗುವಂಥದ್ದು. ನೋಡಿ, ಈ ಕಡೆ ಬಂದು ಈ ಥರ ಇದೆ ಏರಿಯಾ. ನಿಮಗೆ ಚೆನ್ನಾಗಿ ಡೆವಲಪ್ ಆಗಿದೆ ಫ್ರೆಂಡ್ಸ್. ನೋಡಿ, ಒಳ್ಳೆ ಸೈಟು ತೋರಿಸ್ತಾ ಇದ್ದೀನಿ. ಕನ್ವರ್ಷನ್ ಆಗಿದೆ. ಬಿ ಖಾತಾ ಈ ಸೊತ್ತು ಕೂಡ ಇದೆ. ಲೇಔಟ್ ಚೆನ್ನಾಗಿದೆ. ಮತ್ತು ನೀವು ಸೈಟನ್ನ ಒಂದು ಸಾರಿ ನಾನು ಕರೆಕ್ಟಾಗಿ ತೋರಿಸ್ತೀನಿ. ನೋಡಿ, ಈ ಮನೆಯಿಂದ ನಿಮಗೆ ಸೈಟು 30 ಫೀಟ್ ಬರುತ್ತೆ, ಅಲ್ಲಿವರೆಗೂ ಬರುತ್ತೆ. ಆ ಕಲ್ಲು ಬಿದ್ದಿದೆಯಲ್ಲ, ಅಲ್ಲಿವರೆಗೂ 30 ಫೀಟು. ಒಳಗಡೆಗೆ ಅಲ್ಲೊಂದು ಕಲ್ಲು ನೆಟ್ಟಿದ್ದಾರೆ ನೋಡಿ, ಕಾಣಿಸುತ್ತಾ? ಆ ಕಲ್ಲು ನೆಟ್ಟಿದ್ದಾರಲ್ಲ, ಆ ಕಲ್ಲು ಕಾಣಲ್ಲ. ಕಲ್ಲು ಕಾಣ್ತಾ ಇದೆ ನೋಡಿ, ಈ ನೇರದಲ್ಲಿ ಕಾಣ್ತಾ ಇದೆ. ಅಲ್ಲಿವರೆಗೂ ಬರುತ್ತೆ 40 ಫೀಟು. ಈ ಮನೆ ಏನಿದೆ ಆ ನೇರಕ್ಕೆ ಬರುತ್ತೆ. ಈ ಕಡೆ ಯಾವುದೇ ರೀತಿಯ ಇದಿಲ್ಲ, ಎಲ್ಲ ಸ್ಕ್ವೇರ್ ಆಗಿದೆ. ಸೈಟು 30-40 ಇದೆ. ಇನ್ನೊಂದು ಸರಿ ಇದ್ರ ಡೀಟೇಲ್ಸ್ ಹೇಳ್ತೀನಿ. ಮೆಜರ್ಮೆಂಟ್ ಬಂದು 30-40 ವೆಸ್ಟ್ ಫೇಸು. ರೇಟ್ ಬಂದು 8.5. ಖಾತಾ ಬಂದು B. ಈ ಸೊತ್ತಡಿ ಇದೆ. ಯಾರೆಲ್ಲ ಬೇಕು ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೈಟ್ ಚೆನ್ನಾಗಿದೆ ಫ್ರೆಂಡ್ಸ್. ಮೆಟ್ರೋ ತೊಗೊಳ್ಳೋದಾದರೆ ನಿಮಗೆ 2.5 3 ಕಿಲೋಮೀಟ್ರು, ಮ್ಯಾಕ್ಸಿಮಮ್ 2.5 ಕಿಲೋಮೀಟ್ರ್ ಆಗುತ್ತೆ ಮೆಟ್ರೋ ನಾಗ್ಸಂದ್ರ. ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು. ನಿಮ್ಮದೇನಾದರೂ ಪ್ರಾಪರ್ಟಿ ಮಾರಬೇಕು ಅಥವಾ ಬೈ ಮಾಡಬೇಕು ಅನ್ನೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.